ಹೀಗೆ ನಾಶಗೊಳಿಸಿದ ದ್ರಾಕ್ಷಿ ತೋಟದಲ್ಲಿ ಕುಳಿತು ಹೆತ್ತ ಮಕ್ಕಳಿಗೆ ಶಾಪ ಹಾಕುತ್ತಿರುವ 70 ವರ್ಷದ ಈ ವೃದ್ಧೆ ತಾಯಿಯ ಹೆಸರು ಅಂಜನಾದೇವಿ. ಪತಿ 75 ವರ್ಷದ ಕೃಷ್ಣಪ್ಪ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ತೌಡನಹಳ್ಳಿ ನಿವಾಸಿಗಳು. ಮುಪ್ಪಿನ ಕಾಲದಲ್ಲಿ ಮಕ್ಕಳು ಆಸರೆಯಾಗುತ್ತಾರೆಂದು ದೇವರು ದಿಂಡರಿಗೆ ಹರಕೆ ಹೊತ್ತು ಒಬ್ಬರಲ್ಲವೆಂದು 4 ಮಂದಿ ಗಂಡು ಮಕ್ಕಳನ್ನ ಹೆತ್ತಿದ್ದಾಳೆ. ಪಿತ್ರಾರ್ಜಿತವಾಗಿದ್ದ 8.5 ಎಕರೆ ಜಮೀನಿನಲ್ಲಿ 4 ಮಂದಿ ಮಕ್ಕಳಿಗೆ ಸಮನಾಗಿ 6.5 ಎಕರೆ ಜಮೀನು ನೀಡಿದ್ದಾರೆ. ಉಳಿದ ಜಮೀನಿನಲ್ಲಿ ಜಿರಾಯಿತಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು. ಆದರೆ ವೃದ್ಧ ದಂಪತಿಯ 3ನೇ ಮಗ ವಿಜಯ್ ಕುಮಾರ್ ಎನ್ನುವಾತ ಆ ಜಮೀನನ್ನ ದಾನಪತ್ರದ ಮೂಲಕ ಬರೆಯಿಸಿಕೊಂಡು ಈಗ ಬೀದಿಗೆ ತಳ್ಳಿರುವ ಆರೋಪ ಕೇಳಿಬಂದಿದೆ. ಕೃಷ್ಣಪ್ಪ, ಆರ್ ಕೃಷ್ಣಪ್ಪ, ತೌಡನಹಳ್ಳಿ. ನಾವು 4 ಜನ ಆ ಕಾಲದಲ್ಲಿ ಏನು ಇಲ್ದಿರೋ ಮನೆ ಕೊಟ್ಬಿಟ್ರು. ಅಂಥದ್ರಲ್ಲಿ ನಾವು ಸಿಟಿಯಿಂದ ಬಂದು ಹಳ್ಳಿನಲ್ಲಿ ಜೀವನ ಮಾಡಿ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿ ಅಗದು ಶೆನ್ಕೆನಲ್ಲಿ ಇದಂದು ಸಾಲು ಮಾಡಿ ಸೌದೆ ಹೊತ್ತು ಬಾವಿನಲ್ಲಿ ನೀರು ಸೇದಿ ಎಲ್ಲ ಮಾಡಿ ಮಕ್ಕಳನ್ನ ಸಾಕಿ ದೊಡ್ಡದು ಮಾಡಿ ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ತನಕ ಅವ್ರವ್ರ ಸೇವೆ ಮಾಡಿದ್ದೀನಿ. ಅವ್ರ ಮದುವೆ ಮಠ ಆದಮೇಲೆ ಅವ್ರವ್ರ ಜೀವನ ಅವ್ರವ್ರು ಮಾಡ್ಕೊಂಡಿದ್ದಾರೆ. ಈಗ ನನಗೆ ಬಂದಿರೋ ಪರಿಸ್ಥಿತಿಗೆ ಯಾವ ಮಕ್ಕಳು ಮುಂದಕ್ಕೆ ಬಂದು ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನಾನು ಯಾವ ಮಕ್ಳ ಹತ್ರಕ್ಕೂ ಇನ್ನು ಹೋಗೋದು ಇಲ್ಲ. ಒಬ್ಬರು ನಂಬಿ ಮೋಸ ಹೋಗ್ಬಿಟ್ಟಿದ್ದೀನಿ. ಇನ್ನು ಸಾಯೋಗಳಿಗೇನಲ್ಲಿ ಯಾರನ್ನೂ ನಾನು ನಂಬಲ್ಲ. ಎಲ್ಲರಿಗೂ ಅಲ್ಲಿ ಒಟ್ಟು ಶೇರು 6 ಎಕರೆ ಇದೆ. 6 ಎಕರೆ 4 ಜನ ಮಕ್ಕಳಿಗೆ ಶೇರ್ ಕೊಟ್ಬಿಟ್ಟಿದ್ದೀವಿ ಸರ್. ಅದು 2006ರಲ್ಲಿ ಪಾರ್ಟಿಷನ್ ಆಗಿರೋದು. ಇದು ನಮಗೆ ಅಂತ ಕೋರ್ಟ್ ಮುಖಾಂತರ ವಿಭಾಗ ಆಗಿರೋದು. ಇದು 1 ಎಕರೆ 24 ಕುಂಟೆ. ಇದು ಇವರು ನಮ್ಮನ್ನು ನೋಡ್ಕೊಳ್ಳೋಂಗೆ ಎಲ್ಲ ನಂಬಿಸಿ ನಮ್ಮ ಹತ್ರ ಇರೋದೆಲ್ಲ ಮೋಸ ಮಾಡಿ ಇರೋ ಒಡವೆ ವಸ್ತು ದುಡ್ಡು ಸೀರೆಗಳು ಮಾರಿ 10 ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದೆ. ಮದ್ದೊಡಿಯೋಕ್ಕಿಲ್ಲ, ಬ್ಯಾಸಾಯಗಳು ಹಾಕೋಕ್ಕಿಲ್ಲ, ಕಟ್ಟಿಂಗ್ ಹಾಕೋಕ್ಕಿಲ್ಲ, ಫೈನಾನ್ಸ್ ಇದು ಫ್ಯಾನಲ್ ಬೋರ್ಡ್ ಸುಟ್ಟೋಯ್ತು, ಮೋಟ್ರುಗಳು ಸುಟ್ಟೋಯ್ತು ಅಂತ ಹಿಂಗೆ ಖಾಲಿ ಮಾಡಿಬಿಟ್ಟ ಪುಣ್ಯಾತ್ಮ. ಇರೋ ಒಡವೆ ಎಲ್ಲ ಒಂದೊಂದೇ ಅರ್ಧ kg ಚಿನ್ನ ಸಾರ್ ನನ್ನ ಹತ್ರ ಇದ್ದಿದ್ದು ಎಲ್ಲ ಖಾಲಿ ಮಾಡಿಬಿಟ್ಟ. ಮಗ ವಿಜಯ್ ಕುಮಾರ್ ಅನ್ನೋನು ಯಾವ ಮಕ್ಕಳಿಗೂ ನಾನು ಹೇಳಲಿಲ್ಲ. ಕೊನೆಯಲ್ಲಿ ಇದು ಬ್ಯಾಂಕ್ ಲೋನ್ ಆಯಿತು. ಅವಾಗ ಎಲ್ಲ ಮಕ್ಕಳು ನೋಡೋರೆ. ಅವತ್ತು ಅವರು ಏನು ಮಾತಾಡಲಿಲ್ಲ. ಲೋನ್ ಮಾಡಿಸಿದಾಗ ಸರಿ 2016ರಲ್ಲಿ ಪಾರ್ಟೇಷನ್ ಮಾಡಿದಾಗ ಯಾಕೆ ಇವರು ನಮಗೆ ಮೋಸ ಮಾಡಿ ದಾನಪತ್ರ ಬರೀತೀನಿ ಅಂತ ವಿಲ್ ಮಾಡ್ತೀನಿ ಅಂದ್ಬಿಟ್ಟು ದಾನಪತ್ರ ಬರೆಸ್ಕೊಂಡ್ಬಿಟ್ಟವ್ರೆ. ನಮಗೆ ಮೋಸ ಮಾಡಿ ನನಗೆ ಪೇಪರ್ ಓದೋಕ್ಕೆ ಕೊಟ್ಟಿಲ್ಲ. ನನಗೆ ಮೋಸ ಮಾಡಿದ್ದಾನೆ, ಪೇಪರ್ ಕೊಟ್ಟಿಲ್ಲ. ಮನೆ ವಿಭಾಗ ಆದಾಗ 2006ರಲ್ಲಿ ನನಗೆ ಮನೆ ಇದೆ ಅಂತ ಬರ್ದಿಲ್ಲ. ಅದರಲ್ಲಿ ಮಾಡ್ಬೋದಾ, ಈ ಕೆಲಸ ಮಾಡ್ಬೋದಾ, ತಾಯಿ ತಂದೆಗೆ ಮಾಡ್ಬೋದಾ, ಅವರೆಲ್ಲ ಭಾಗಗಳು ಬೇಕು ಅವ್ರಿಗೆ, ನನಗೆ ಭಾಗ ಬೇಡ. ಇವತ್ತು ನನಗಿಂಥ ಪರಿಸ್ಥಿತಿ ಯಾಕೆ ಬರೋದು? ಮನೆ ಇದ್ದಿದ್ರೆ ಅಲ್ವಾ, ನನ್ನ ಮನೇಲಿ ನಾನು ಜೀವನ ಮಾಡ್ಬೋದಾಗಿತ್ತಲ್ಲ. ಅವತ್ತು ಮನೇನೂ ಮಾಡಿಲ್ಲ. ನಿನ್ಗ್ಯಾರು ನನಗ್ಯಾರು ಅಂತ ಬಂದು ನಾನು ಚಿಕ್ಕಬಳ್ಳಾಪುರ ಕೊಟ್ಟೋಗಿದ್ನು. ಮನೇಲಿ ಕಾಗೆ ತೂರ್ಬಿಟ್ಟೈತೆ ಅಂತ ಅಲ್ಲಿಂದ ಬರೋವಾಗ ಕೇಳಿದ್ದೀನಿ, ಯಾವ ಮನೇಲಿ ಇರ್ತೀಯ ನೀನು ಅಂತ. ನಿನ್ಗ್ಯಾರವ್ರೆ ನನಗ್ಯಾರವ್ರೆ ಅಂತ ಎಲ್ಲರನ್ನೂ ದೂರ ಮಾಡಿಬಿಟ್ಟು ಬೋನಲ್ಲಿ ಹಾಕ್ಕೊಂಡು ನಮ್ಮನ್ನು ಮೋಸ ಮಾಡಿಬಿಟ್ಟು ಮನೆ ಬಂದು ಸೇರಿಕೊಂಡು ನೀನು ಮನೆಯಿಂದ ಆಚೆ ಕಡೆಗೆ ಹಾಕ್ಬಿಟ್ಟೆ. ಬಡ್ದು ಇರೋದೆಲ್ಲ ಖಾಲಿ ಆಗೋಯ್ತು. ನಮ್ಮ ಹತ್ರ ದುಡ್ಡಿಲ್ಲ, ಒಡವೆ ಇಲ್ಲ, ಏನಿಲ್ಲ. ನಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ವಯಸ್ಸಾಯಿತು, ಊಟ ಇಲ್ಲ. ಎಷ್ಟು ದಿವಸ ಅಂತ ಊಟ ಇಲ್ದಿರಿದ್ರೆ ಶಕ್ತಿ ಎಲ್ಲಿರುತ್ತೆ? ನಮ್ಮ ಆಸ್ತಿ ನಮಗೆ ಬೇಕು. ನಮ್ಮ ಬೆಳೆ ಎಲ್ಲ ನಾಶ ಮಾಡವ್ರೆ. ಇದಕ್ಕೆ ಪರಿಹಾರ ಕಟ್ಕೊಡ್ಬೇಕು. ಇಷ್ಟು ದಿವಸದಿಂದ ನಮ್ಮನ್ನು ಮನೆಯಿಂದ ಆಚೆ ಕಡೆಗೆ ಹಾಕಿದಾಗ್ಲಿಂದ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ. ನಮ್ಮ ಜೀವನ ನಾವು ಮಾಡ್ಕೊಳ್ತಾ ಇದ್ದೀವಿ. ನಾವು ಹೆಬ್ಬಾಳದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಫುಲ್ ಮೇಲ್ಗಡೆಯಿಂದ ಕರ್ಕೊಂಬಂದಲ್ಲ ನಿಮ್ಮನ್ನು, ಕೆಳಗಡೆ ಲಾಸ್ಟ್ ಡೆಡ್ ಎಂಡ್ ತನಕ ಇದು ನಮಗೆ ಸೇರಿರೋದೇ ಇದು ಜಮೀನು. ಇದರಲ್ಲಿ ಯಾರಿಗೂ ಹಕ್ಕಿಲ್ಲ. ಜೀವನ ಗೌರ್ಮೆಂಟ್ ಅವ್ರು ಪೆನ್ಷನ್ ಕೊಡ್ತಾರೆ, ಗೃಹಲಕ್ಷ್ಮಿ ಕೊಡ್ತಾರೆ, ಅಕ್ಕಿ ದುಡ್ಡು ಕೊಡ್ತಾರೆ. ಮೋದಿ 2 ಸಾವಿರ 3-4 ತಿಂಗಳಿಗೆ ಒಂದು ಸತಿ ಹಾಕ್ತಾರೆ. ಜೀವನ ಮಾಡ್ಕೊಳ್ತೀನಿ ಸರ್. ಬಾಡಿಗೆ ಮನೆಯಿಂದ ಅವರು ಹಾಸ್ಪಿಟ್ಲೆಲ್ಲ ತೋರಿಸಾದ್ಮೇಲೆ ಎಲ್ಲಿರ್ತೀಯಮ್ಮ, ಹೋಗ್ತೀರಾ ಊರಿಗೆ ಅನ್ನು. ಇಲ್ಲಪ್ಪ ನಾನು ಹೋಗಲ್ಲ, ಮನೆ ಇಲ್ಲ, ಮಠ ಇಲ್ಲ, ನಮ್ಮ ನಾತಿಗತಿ ಅನ್ನೋರಿಲ್ಲ. ನನಗೊಂದು ಬಾಡಿಗೆ ಮನೆ ಮಾಡಿಕೊಟ್ಬಿಡು, ನನ್ನ ಜೀವನ ನಾನು ಮಾಡ್ಕೊಳ್ತೀನಿ ಅಂತ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ ಸರ್. ಇನ್ನು ವೃದ್ಧ ದಂಪತಿಯ 4 ಮಂದಿ ಗಂಡು ಮಕ್ಕಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢವಾಗಿದ್ದಾರೆ. ಆದರೂ ಯಾರೊಬ್ಬರೂ ತಂದೆ ತಾಯಿಯನ್ನ ಸಾಕಿ ಸಲಹುತ್ತಿಲ್ಲ. ಇದರಿಂದ ನೊಂದ ದಂಪತಿ ನ್ಯಾಯಾಲಯಗಳ ಮೊರೆ ಹೋಗಿದ್ದರು. ಎಲ್ಲ ನ್ಯಾಯಾಲಯಗಳು ದಾನಪತ್ರವನ್ನು ರದ್ದುಗೊಳಿಸಿ ಇರೋ ಜಮೀನು ಪುನಃ ಅವರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಆದರೆ ದಂಪತಿಯ ಮಗ ವಿಜಯ್ ಕುಮಾರ್ ಭೌತಿಕವಾಗಿ ಬಿಟ್ಟುಕೊಡದೆ ಬೆಳೆದಿದ್ದ ದ್ರಾಕ್ಷಿ ತೋಟ ನಾಶಗೊಳಿಸಿದ್ದಾನೆ.
ಏಕೆ ಹೆತ್ತ ತಂದೆ ತಾಯಿಗೆ ನೋವು ಕೊಟ್ಟಿದ್ದೀರಿ ಎಂದರೆ ವಿಜಯ್ ಕುಮಾರ್ ಹೇಳುವುದೇ ಬೇರೆ. ತನ್ನ ತಮ್ಮ ಪ್ರಸನ್ನಕುಮಾರ್ ಜೊತೆ ಸೇರಿ ತನ್ನ ತಾಯಿ ಸದರಿ ಜಮೀನು ಮಾರಾಟ ಮಾಡಲು ಇಷ್ಟೆಲ್ಲ ಕುತಂತ್ರಗಳನ್ನು ಮಾಡುತ್ತಿದ್ದಾರೆಂದು ಆರೋಪಿಸಿದ್ದಾನೆ. ಆಯಮ್ಮನ ಆ ಥರ ಪ್ರಸನ್ನ ಕುಮಾರ್ ಅನ್ನೋನು ಎರಡನೇ ಮಗ ಆ ಥರ ದುರುದ್ದೇಶ ಮಾಡಿಬಿಟ್ಟು ನಮ್ಮ ಮೇಲೆ ಇದು ಮಾಡಿಬಿಟ್ಟು ಆಸ್ತಿ ಹೊಡ್ಕೊಳ್ಳೋಕೆ ಇದೆಲ್ಲ ಪ್ಲ್ಯಾನ್ ಮಾಡವ್ರೆ. 8 ದಿವಸ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಸ್ವಂತ ಮನೆಗಳಿದೆ, ಅವ್ರ ಆಸ್ತಿಗೆ ನಾವೇನು ಆಸೆ ಪಡಲಿಲ್ಲ. ನಮ್ಮ ಆಸ್ತಿನೇ ಇದ್ದು ನಾವು ಸಾಲ ಮಾಡಿಕೊಂಡು ಬೆಳೆ ನಷ್ಟ ಆಗಿ ನನ್ನ ಭಾಗಕ್ಕೆ ಬಂದಿರೋ ಜಮೀನೆಲ್ಲ ಮಾರ್ಕೊಂಡು ಸಾಲ ತೀರಿಸಿದ್ದೀನಿ. ಅದನ್ನು ಬಿಟ್ಬಿಟ್ಟು ಇವನು CMC ಅಂದ್ಬಿಟ್ಟು ಆಯಮ್ಮ ಅವನ ಮೇಲೆ ಕೇಸ್ ಹಾಕಿದ್ದು ಡಿಸ್ಟಿಕ್ ಕೋರ್ಟಲ್ಲಿ. ಅದು ನಾನೇ ಮಾಡಿಸಿದ್ದೀನಿ ಅಂದ್ಬಿಟ್ಟು ಇವನು ದ್ವೇಷ ಇಟ್ಕೊಂಡು ನನ್ನ ಮೇಲೆ ಇದೆಲ್ಲ ಇದು ಮಾಡ್ತಾವನೆ. 2006ರಲ್ಲಿ ಡಿವೈಡ್ ಆದಾಗ ಅವ್ರಿಗೊಂದು ಭಾಗ 5 ಭಾಗ ಮಾಡ್ಕೊಂಡು ಅವ್ರಿಗೊಂದು ಭಾಗ ಬಿಟ್ಟು ಆ ಭಾಗದ್ದು ಅವತ್ತಿಂದ ನಾನೇ ಬೋರ್ವೆಲ್ಗಳೆಲ್ಲ ಹಾಕ್ಸಿ ಬಾವಿ ಮುಚ್ಚಿ ದೇವಸ್ಥಾನ ಒಂದು ಮಾಡಿ ಎಲ್ಲ ಸ್ಪಾಟಲ್ಲಿ ನೀವೇ ನೋಡಿದ್ರಲ್ಲ ದೇವಸ್ಥಾನ ಅವೆಲ್ಲ ನಾವು ಮಾಡಿರೋದೆ. ದ್ರಾಕ್ಷಿ ತೋಟ ಎಲ್ಲ ಡೆವಲಪ್ಮೆಂಟ್ ಮಾಡಿ ಇನ್ವೆಸ್ಟ್ ಮಾಡಿ 20 ವರ್ಷದಿಂದ ನಾವು 18-20 ವರ್ಷ ಆಯಿತು. ಅವತ್ತಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡೇ ಬಂದಿದ್ದೀವಿ. ಅದು ಜಾಗ ನಮ್ಮ ಪಿತ್ರಾಜಿತ್ ಆಸ್ತಿ, ನಮ್ಮ ತಂದೆ ತಾಯಿಗಂದು ಬಿಟ್ಟಿದ್ವಿ ನಾವು ವಿಭಾಗ ಮಾಡ್ಕೊಂಡಾಗ 2006ರಲ್ಲಿ. ಅವತ್ತಿಂದ ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ 2023ರಿಂದ AC ಕೋರ್ಟು DC ಕೋರ್ಟು ದಾನಪತ್ರ ರದ್ದು ಮಾಡಬೇಕಂತ ಹೇಳ್ಬಿಟ್ಟು ದುಡ್ಡು ಕಾಸು ಜೋರಾಗಿದೆ ಅವನ ಹತ್ರ. ದುಡ್ಡು ಮೇಲೆ ಮಾಡಿಸ್ಕೊಂಡು ಇದು ಮಾಡಿದ್ದ. ನಾನು ಹೈಕೋರ್ಟಲ್ಲಿ ಅಪೀಲ್ ಹಾಕಿದ್ವಿ. ಹೈಕೋರ್ಟಲ್ಲಿ ಆರ್ಡ್ರ್ಗಳೆಲ್ಲ ವಜಾ ಆಯಿತು. ವಜಾ ಅದು ತಿರುಗಿ ACಗೆ ರಿಮ್ಯಾಂಡ್ ಮಾಡಿದರು. 3 ತಿಂಗಳಲ್ಲಿ ಇದು ತನಿಖೆ ಮಾಡಬೇಕು ಅಂದೇಳ್ಬಿಟ್ಟು ನಾವು ಪ್ರತಿ ತಿಂಗಳು 7,500 ಜೀವನಾಂಶ ಕೊಡಬೇಕಂದೇಳಿ ಆರ್ಡ್ರ್ ಮಾಡಿದರು. 1 ವರ್ಷದಿಂದ ನಾನು ಅಮೌಂಟು ಬ್ಯಾಂಕಲ್ಲಿ ದುಡ್ಡು ಹಾಕ್ತಾಯಿದ್ದೀನಿ. ಬೇರೆ ಮಗ ಇವನು ಪ್ರಸನ್ನ ಕುಮಾರು ಅವನು ಆಗಬೇಕು. ಅವನ ಮಗಂದು 2,500 ರೂಪಾಯಿ, ಅವನದು 2,500 ರೂಪಾಯಿ, 5,000 ರೂಪಾಯಿ ಆಗಬೇಕು. 1 ತಿಂಗಳೂ ಹಾಕಿಲ್ಲ ದುಡ್ಡು. ಆಸ್ತಿ ಹೊಡ್ಕೊಳ್ಬೇಕು, ಮಾರ್ಕೊಳ್ಬೇಕು, ಹೋಗ್ಬೇಕು. ಮಾರಾಟಕ್ಕೆಲ್ಲ ಇಕ್ಕವ್ರೆ. ಮಾರಾಟ ಮಾಡಬಾರ್ದು ಅಂದು ಆದೇಶ ಮಾಡವ್ರೆ. ಅಲ್ಲಿಗೂ ಮಾರಾಟ ಮಾಡಬೇಕಂದು ಇದಾಗಿದೆ. ಅದೆಲ್ಲ ಸುಳ್ಳು ಸರ್. ನಮ್ಮ ಮನೆ ದೇವರು ನಮ್ಮ ಮಕ್ಕಳ ಮೇಲೆ ಹಣೆ ಇಕ್ತೀನಿ. ಸುಳ್ಳು ಅಪವಾದಗಳೇ. ತಾಯಿ ಅಂದಮೇಲೆ ಮಕ್ಕಳನ್ನ ಮಕ್ಕಳ ಥರ ನೋಡಬೇಕು. ದುರುದ್ದೇಶ ಮಾಡಬಾರ್ದು ಯಾವ ತಾಯಿನಾಗಲಿ ಯಾವ ಮಗನ. ಇವತ್ತು ನಾನು 18 ವರ್ಷದಿಂದ ನೋಡಿದ್ದೀನಿ. ನಾನು ನೋಡಲ್ಲ ಅಂತ ನಾವು ಉದ್ದೇಶಪೂರ್ವಕವಾಗಿ ನಾವು ಮಾಡಿಲ್ಲ. ಇವ್ರ ಆಸ್ತಿಗೆ ಆಸೆ ಪಟ್ಟು ಆಯಮ್ಮನ ತಲೆ ಕೆಡಿಸಿ ಇವನು ಪ್ರಸನ್ನ ಕುಮಾರ್ ಆಯಮ್ಮ ಇಬ್ಬರು ಸೇರಿಕೊಂಡು ಇದೆಲ್ಲ ಈ ಥರ ಮಾಡ್ತಾವ್ರೆ. ಅಷ್ಟು ಬಿಟ್ಟರೆ ಈಗ ಆಸ್ತಿ ಮಾರ್ಕೊಂಡು ಹೋಗ್ಬಿಡ್ಬೇಕು, ದುಡ್ಡು ತಗೊಂಡು ಬಿಡ್ಬೇಕು, ಆಮೇಲೆ ಆಯಮ್ಮನ ತಗೊಂಡು ಬಂದು ನಮ್ಮ ಮನೇಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂಥವನ್ನದು. ಎಲ್ಲ ನಮ್ಮ ಗ್ರಾಮದವ್ರಿಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ನಾವು 20 ವರ್ಷ ಆಗಿತ್ತು, ನಮಗೆ ಬೆಳೆ ನಷ್ಟ ಆಗಿದೆ, ನಮಗೆ ಲಾಭ ಅಂತೂ ಬರಲಿಲ್ಲ. ಅದಕ್ಕೆ ನಾವು ಅದು ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟು ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾವು ತೆಗ್ಸಿದ್ದು ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು, ನಾವು ಡೆವಲಪ್ ಮಾಡಿರೋದೆ. ಇವತ್ತೇ ನಾನು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಡೆವಲಪ್ಮೆಂಟ್ ಮಾಡಿರೋದಕ್ಕೆ ನಾನು ಹೋಗಲ್ಲ. ನಾನು ಮಾಡಿದ್ದೀನಿ. ನಾನು 20 ವರ್ಷದಿಂದ 50 ಲಕ್ಷ ಬಂಡವಾಳ ಬಿದ್ದಿದೆ. 50 ಲಕ್ಷ ಸಾಲ ಮಾಡಿ ಹಾಕಿದ್ದೀನಿ. ನಮ್ಮ ತಾತ ನಮ್ಮ ತಂದೆಯವರು ನನ್ನ ಹತ್ರ ನನಗೇನು ಲಕ್ಷ ದುಡ್ಡು ಕೊಟ್ಟಿರಲಿಲ್ಲ. ವೃದ್ಧಾಪ್ಯದಲ್ಲಿ ಮಕ್ಕಳು ಸಾಕಿ ಸಲಹಿ ಆರೈಕೆ ಮಾಡುತ್ತಾರೆಂದು ವೃದ್ಧ ದಂಪತಿ 4 ಮಂದಿ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡಿದ್ದಾರೆ. ಆದರೆ ಯಾರೊಬ್ಬರೂ ಸಾಕುವುದಿರಲಿ, ವೃದ್ಧರ ನೆಮ್ಮದಿಗೆ ಭಂಗ ಉಂಟು ಮಾಡಿ ಇರೋ ಜಮೀನು ಕಿತ್ತುಕೊಳ್ಳಲು ಹಾತೊರೆಯುತ್ತಿರುವುದು ದುರಂತವೇ ಸರಿ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.